ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪುನೀತ್ ಕೂಡ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಮಾರ್ನಿಂಗಿಂದ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ತಿದೆ. ಅದೇನಂತ ನೀವೇ ನೋಡ್ಕೊಂಡು ಕೇಳಿರ್ಬೋದು. ಕೆಲವು ಫ್ರೈಡೆ ದ 13th ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಕಸ್ಮಾತ್ ಶುಕ್ರವಾರ ದಿವಸ 13ನೇ ತಾರೀಕು ಬಂದ್ರೆ ವರ್ಲ್ಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ಸ್ ಆಗುತ್ತೆ ಅನ್ನೋದು ಪ್ರೂಫ್ ಇದೆ ಸರ್. ವಿತ್ ಪ್ರೂಫ್ ನಾನು ಹೇಳ್ತಾ ಇಲ್ಲ. ನೀವು ಸುಮ್ಮನೆ ಗೂಗಲ್ ಮಾಡಿ ನೋಡಿ. ಫ್ರೈಡೆ ದ 13th ಅಮಾವಾಸ್ಯೆಯನ್ನು ಮೀರಿದ್ದು. ಯಾವಾಗ ಶುಕ್ರವಾರ ದಿವಸ 13ನೇ ತಾರೀಕು ಬರುತ್ತೆ, 13 ವರ್ಷಕ್ಕೊಂದು ಬರುತ್ತೆ ಸರ್, 4 ಸಲ ಬರುತ್ತೆ ಅನ್ಸುತ್ತೆ. 13ನೇ ತಾರೀಕು ಬರುತ್ತೆ. ಫ್ರೈಡೆ ದ 13th ಅನ್ನೋದು ಕರ್ಸ್ ಡೇ ಅಂತ. ಅದರಲ್ಲಿ ಯಾವಾಗ ಜಾಸ್ತಿ ಆಕ್ಸಿಡೆಂಟ್ಸ್ ಆಗೋದು ಅವತ್ತು ಸರ್. ನನ್ನ ಕ್ಲೋಸ್ ಫ್ರೆಂಡ್ ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಫ್ರೈಡೆ ದ 13th. ಅವಾಗಿದ್ರು ನೋಡೋದಲ್ಲ, ಈ ವಿಡಿಯೋ ಮಾರ್ನಿಂಗಿಂದ ಸ್ಟಾರ್ಟ್ ಆಗಿದ್ದು. ಸ್ಕ್ರೋಲ್ ಮಾಡು ಬರೀ ಇದೇ ವಿಡಿಯೋ ಬರ್ತಿದೆ. ಇದೊಂದು ವಿಡಿಯೋ ಬಿಟ್ರೆ ಯಾವುದೂ ಬರ್ತಿಲ್ಲ. ಒಂದು ಕುರಿ ಹಳ್ಳಕ್ಕೆ ಬೀಳ್ತು ಅಂದರೆ ಎಲ್ಲ ಕುರಿನೂ ಹಳ್ಳಕ್ಕೆ ಬೀಳುತ್ತೆ. ಆ ರೀತಿ ಆಗ್ಬಿಟ್ಟಿದ್ರೆ ನಮ್ಮ ಯೂಟ್ಯೂಬರ್ಸ್ಗಳು ಎಲ್ಲ. ಇಷ್ಟು ದಿನ ನ್ಯೂಸ್ ಚಾನಲ್ಗಳು ಹೇಳಿದ್ನೇ ಹೇಳಿ ಸುಳ್ಳು ಹೇಳಿ ಅದನ್ನೇ ಹೇಳ್ತಿರು. ಈಗ ಈ ಯೂಟ್ಯೂಬರ್ಸ್ಗಳು ಕಂಟೆಂಟ್ ಕ್ರಿಯೇಟ್ಗಳು ಸ್ಟಾರ್ಟ್ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಸತ್ಯ ಅನ್ನೋದು ಗೊತ್ತಿಲ್ಲ, ಬಟ್ ಜನಗಳು ಮಾತ್ರ ಭಯ ಮಾತ್ರ ಹುಟ್ಟಿಸ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ವಿಕಿಪೀಡಿಯಾ ಓಪನ್ ಮಾಡಿ ನೋಡಿದಾಗ ಅದರ ಮಾಹಿತಿ ಸಿಕ್ಕಿದಿಷ್ಟೇ. ವಿಜ್ಞಾನಿಗಳು ಹೇಳಿರೋದು, ಈ ದಿನ ಏನಿದೆ 13ನೇ ತಾರೀಕು ಶುಕ್ರವಾರ, ಅವತ್ತು 50% ಅಪಘಾತ ಹೆಚ್ಚು ಅಂತ ಹೇಳಿದ್ದಾರೆ. ಬಟ್ ಇದಕ್ಕೆ ವಿರುದ್ಧವಾಗಿ ಲೇಖಕರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, ಇದು ಅರ್ಥಪೂರ್ಣ ವಿಶ್ಲೇಷಣೆ ಇಲ್ಲ. 13ನೇ ತಾರೀಕು ಶುಕ್ರವಾರಕ್ಕೂ ಈ ಅಪಘಾತಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಲೇಖಕರು ಹೇಳಿದ್ದಾರೆ. ಮತ್ತು ಇದಕ್ಕೆ 2008ರಲ್ಲಿ ಒಂದು ಇನ್ಶೂರೆನ್ಸ್ ಕಂಪ್ನಿ ಕೂಡ ಹೇಳಿಕೆ ಕೊಟ್ಟಿದೆ. ಅದೇನಪ್ಪ ಅಂದರೆ, ಜೂನ್ 12, 2008 ಡಚ್ ಸೆಂಟರ್ ಫಾರ್ ಇನ್ಶೂರೆನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಇದಕ್ಕೆ ವಿರುದ್ಧವಾಗಿ ಹೇಳಿರೋದು ಏನಪ್ಪ ಅಂದರೆ, 13ನೇ ತಾರೀಕು ಶುಕ್ರವಾರ ಅಪಘಾತ ಕಡಿಮೆ ಮತ್ತು ಶುಕ್ರವಾರ ಚಾಲನೆ ಮಾಡೋದು ತುಂಬ ಸುರಕ್ಷಿತ ಅಂತ ಹೇಳಿದ್ದಾರೆ. ನೋಡಿ, ಈ 3 ಹೇಳಿಕೆಗಳಲ್ಲಿ 2 ವಿರುದ್ಧವಾಗಿಯೇ ಇದೆ. ಅಂದರೆ ನಾವು ಯಾವ ರೀತಿ ಯಾವ್ದು ನಂಬಬೇಕು, ಯಾವ್ದು ನಂಬರು ಅಂದರೆ ಇದೆಲ್ಲ ತಿಳ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಯಾರೇ ಏನೇ ಹೇಳಿದ್ರು ಇದಕ್ಕೆ ವಿರುದ್ಧವಾಗಿ ನಂಬಕ್ಕೆ ಹೋಗಬೇಡಿ. ಸುರಕ್ಷಿತವಾಗಿ ಚಾಲನೆ ಮಾಡಿ. ಇವತ್ತು ಅಪಘಾತ ಹೆಚ್ಚು ಅಂತ ಭಯ ಬೀಳಕ್ಕೆ ಹೋಗಬೇಡಿ. ನಿಮ್ಮ ಸುರಕ್ಷತೆಯಿಂದ ನೀವು ಚಾಲನೆ ಮಾಡಿ ಅಷ್ಟೇ ಹೇಳೋದು. ಈ ದಿನ ಚೆನ್ನಾಗಿಲ್ಲ ಅನ್ನೋದನ್ನ ತಲೆಯಿಂದ ತೆಗೆದಾಕಿ ನಿಮ್ಮ ಸುರಕ್ಷತೆ, ನಿಮ್ಮ ಕಾರ್ಯಗಳು, ಕೆಲಸಗಳು ಏನಿದೆ ಅದನ್ನ ಮುಂದುವರಿಸಿ ಅಂತ ಹೇಳ್ತಾ, ಯಾರು ಕೂಡ ಇದಕ್ಕೆ ಕಿವಿ ಕೊಡಬೇಡಿ. ಇದನ್ನ ಬ್ರೆಸ್ಟ್ ಮೈಂಡಿಂದ ತೆಗೆದು ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಸಿ ಅಂತ ಹೇಳ್ತಾ, ಇದರಲ್ಲಿ ನಾನು ಏನೇ ಹೇಳಿದ್ರು ತಪ್ಪಿದ್ರು ತಿದ್ದಿ ಮುಂದೆ ನಾನು ಮಾಡೋ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.